ಮತ್ತೆ ಈಗ ಅವಳು ಬಂದಿಲ್ಲ, ಇಷ್ಟು ಸಾಕಲ್ವಾ? ಇದರಲ್ಲೇ ಅರ್ಥ ಆಗತ್ತೆ ಇದರಲ್ಲಿ ಅವಳದೇ ಕೈವಾಡ ಇದೆ ಅಂತ. ಈ ಕೆಲಸ ಬೇರೆ ಯಾರೂ ಮಾಡೋಕ್ಕೆ ಸಾಧ್ಯ ಇಲ್ಲ, ಅವಳೇ ಮಾಡಿರೋದು. ಆದರೂ ಸರಿಯಾಗಿ ಖಾತ್ರಿ ಮಾಡ್ಕೊಳ್ಳದೆ ಅಪವಾದ ಕೊಡೋದು ತಪ್ಪಲ್ವಾ? ಒಂದು ವೇಳೆ ಅವಳು ತಗೊಂಡಿಲ್ಲ ಅಂದರೆ? ಸರಿ ಅತ್ತೆ, ಸುಳ್ಳು ಆರೋಪ ಮಾಡಲ್ಲ. ಎಲ್ರೂ ಹೇಗೆ ವಿಚಾರಣೆ ಮಾಡಿದ್ದೀವೋ ಅವಳನ್ನು ಹಾಗೆ ವಿಚಾರಣೆ ಮಾಡೋಣ. ಸರಿಯಮ್ಮ, ಈಗ ಅನುಮಾನ ಬಂದಿದೆ ಅಂದಮೇಲೆ ಕ್ಲಿಯರ್ ಮಾಡ್ಕೊಂಬಿಡೋದು ಒಳ್ಳೆ. ಬನ್ನಿ ಅಲ್ಲ ವಿಚಾರ. ಬೇಡ ಗೌತಮ್. ಅಯ್ಯೋ ದೇವ್ರೆ, ಗೌತಮ್ ಅಲ್ಲಿಗೆ ಹೋದ್ರೆ ನಮ್ಗೆ ಕಷ್ಟ, ನಮ್ಮ ಪಾಲಿನ ದೌರ್ಭಾಗ್ಯ. ಅದರ ಭಾಗ್ಯ ಅಲ್ಲೇ ಇದ್ದಾಳಲ್ಲ. ಯಾಕಮ್ಮ? ಅದು ನಾವ್ಯಾಕೆ ಅಲ್ಲಿಗೆ ಹೋಗಬೇಕು? ನಮ್ಮ ಸ್ಟೇಟಸ್ ಏನಾಗಬೇಡ, ಅವಳನ್ನೇ ಇಲ್ಲಿ ಕರ್ಸೋಣ. ಭೀಮಾ, ಹೋಗಿ ಅವಳನ್ನ ಕರ್ಕೊಂಡು ಬಾ. ಜೀವ ಬಾಯಿಗೆ ಬಂದ್ಬಿಟ್ಟಿತ್ತು. ಸಿಸ್ಟರ್ ಹೆಂಗೋ ಮ್ಯಾನೇಜ್ ಮಾಡಿದ್ಲು. ನೀರು ಸುಧಾ, ಮನೇಲಿದ್ದೀರಾ? ಏನ್ ಭೀಮಣ್ಣ? ನಿಮ್ಮನ್ನ ಮೇಡಮ್ ಅವ್ರು ಕರಿತಾ ಇದ್ದಾರೆ. ನನ್ನನ್ನ? ಅಲ್ಲ, ಈಗ ತಾನೆ ಎಲ್ಲ ಕೆಲಸ ಮುಗಿಸ್ಕೊಟ್ಟು ಬಂದಲ್ಲ. ನಿನ್ನೆ ರಾತ್ರಿ ಏನೋ ವಜ್ರಹಾರ ಕಳ್ತನ ಆಗಿದೆ ಅಂತೆ, ಎಲ್ಲರನ್ನ ವಿಚಾರಣೆ ಮಾಡ್ತಾ ಇದ್ದಾರೆ. ಇವಾಗ ನೀವು ಒಬ್ಬರೇ ಬಾಕಿ ಇರೋದು. ಅಯ್ಯೋ, ವಜ್ರಧಾರ ಕಳುವಾಯ್ತಂತ. ಸರಿ ಭೀಮಣ್ಣ, ನಾನು ಬರ್ತೀನಿ, ನೀವು ಹೋಗಿರಿ. ಸರಿ. ಅಮ್ಮ, ನಿಮ್ ಮಲ್ಕೋ, ನಾನು ಸ್ವಲ್ಪ ಹೋಗಿ ಬರ್ತೀನಿ. ಬಾ ಮಲ್ಕೋ. ಏನ್ ಡಬ್ಬ ಇದು? ಅಯ್ಯೋ ದೇವ್ರೆ, ಈ ಜಿಲ್ಲೆಗೆ ಹೇಗೆ ಬಂತು? ಮೊದಲು ಅಣ್ಣ ಅದಕ್ಕೆ ಹೇಳಬೇಕು. ಏನಿದು? ವಜ್ರಧಾರನ ಕೈಯಲ್ಲಿ ಹಿಡ್ಕೊಂಡ್ ಬರ್ತಾಳೆ. ವೆರಿ ಗುಡ್. ಹಾರದ ಸಮೇತನೇ ಬರ್ತಾ ಇದ್ದಾರೆ. ರೆಡ್ ಹ್ಯಾಂಡ್ಗೆ ಸಿಕ್ಕಾಕೊಂಡು. ಅಣ್ಣ, ಇದು ನನ್ನ ಮನೇಲಿ ಸಿಕ್ತಣ್ಣ. ದೇವ್ರಣೆಗೂ ಇದು ಹೇಗೆ ಬಂತು ಅಂತ ಗೊತ್ತಿಲ್ಲ. ಈ ಹುಡುಗ ನನ್ನ ಕರಿಯಕ್ಕೆ ಬಂದಲ್ಲ, ಆಗ್ತಾನೆ ನೋಡಿದೆ. ಅದಕ್ಕೆ ನಿಮಗೆ ತಂದು ಕೊಡೋಣ ಅಂತ ಬಂದೆ. ಸುಧಾ, ಈ ಹಾರ ತನ್ನಿಂತಾನೆ ನಿನ್ನ ಮನೆಗೆ ಹೆಂಗಮ್ಮ ಹೋಗುತ್ತೆ? ಹಾರ್ಕೊಂಡು ಹೋಗಕ್ಕೆ ನಿನಗೆ ರೆಕ್ಕೆ ಇದೆಯಾ ಅಥವಾ ನಡ್ಕೊಂಡು ಹೋಗಕ್ಕೆ ಕೈಕಾಲಿದೆಯಾ? ಇಷ್ಟೇ ನೋಡ್ತೀಯ, ಸಿಕ್ ಬೀಳ್ತೀನಿ ಅಂತ ಕನ್ಫರ್ಮ್ ಆದ್ಮೇಲೆ ಹೆಂಗ್ ಡ್ರಾ ಮಾಡ್ತಾಳೆ ತಾನು ಅಮಾಯಕಳು ಅಂತ ಪ್ರೂವ್ ಮಾಡ್ಕೊಳಕ್ಕೆ. ಅಲ್ಲಮ್ಮವ, ಇಷ್ಟು ಬೆಲೆ ಬಾಳೋ ವಜ್ರದ ಹಾರ ಅವಳು ಕಳ್ತನ ಮಾಡಿದ್ರೆ ಇದನ್ನ ತಗೊಂಡಾಗ ಮಾರ್ಕೊಂಡಿರೋಳು ವಾಪಸ್ ತಂದು ಕೊಡ್ತಾ ಇದ್ದ. ಬೇರೆ ಎಲ್ಲಾದ್ರೂ ಹೋಗಿ ಸೆಟ್ಲ್ ಆಗಿರ್ತಿದ್ದು. ಯಾರು ಗೊತ್ತು ಗೌತಮ್? ಅದೇ ಪ್ಲಾನ್ ಇತ್ತೋ ಏನೋ. ಅಷ್ಟ್ರಲ್ಲಿ ಹುಡುಗ ಹೋಗಿದ್ದಾನೆ ಕರೆಯೋದಕ್ಕೆ, ವಿಧಿ ಇಲ್ಲದೆ ತಗೊಂಡು ಬಂದಿದ್ದಾನೆ. ಶಂಸೆಯತ್ತೆ, ಆದರೆ ಸುಧಾ ಅವ್ರು ಈ ರೀತಿ ಎಲ್ಲ ಮಾಡಲ್ಲ. ಅವ್ರು ಯಾವುದೇ ವಸ್ತುನ ಅನುಮತಿ ಇಲ್ಲದೆ ಮುಟ್ಟಲ್ಲ. ಏನೇ ಮಾಡಿದ್ರು ಕೇಳಿ ಮಾಡ್ತಾರೆ. ನಮಗೆ ಇವ್ರ ಬಗ್ಗೆ ಚೆನ್ನಾಗಿ ಗೊತ್ತು. ತುಂಬಾನೇ ಸ್ವಾಭಿಮಾನಿ ಇವರು. ಇನ್ನೊಬ್ರು ವಸ್ತು ಮೇಲೆ ಆಸೆ ಪಡಲ್ಲ. ಅದು ಎಷ್ಟೇ ದುಬಾರಿಯಾಗಿರ್ಲಿ, ಎಷ್ಟೇ ಬೆಳೆ ಬಾಳಲಿ, ಇವ್ರು ಅದನ್ನ ಮುಟ್ಟೋದು ಇಲ್ಲ. ದಯವಿಟ್ಟು ಇವ್ರ ಬಗ್ಗೆ ಹಾಗೆಲ್ಲ ಮಾತಾಡಬೇಡಿ.
ಇವ್ರು ಹೀಗೆ ಮಾಡಿರೋದು ಸಾಧ್ಯನೇ ಇಲ್ಲ. ಅದಕ್ಕೆ ನಾನು ಗ್ಯಾರಂಟಿ ಕೊಡ್ತೀನಿ. ಮತ್ತೆ ಈ ಹಾರ ಆ ಮನೆಗೆ ಹೆಂಗೋಯ್ತಮ್ಮ? ಅವ್ವ ನಾವು ಪತ್ತೆ ಹಚ್ಚಬೇಕಾಗಿರೋದು ಅದನ್ನೇ, ಈ ಹಾರ ಇಲ್ಲಿಂದ ಅವಳ ಮನೆ ಹೇಗೋಯ್ತು ಅಂತ. ಅಯ್ಯೋ ದೇವ್ರೆ, ಇದೇನು ನನ್ನ ಬುಡಕ್ಕೆ ಬರೋಂಗಿದೆಯಲ್ಲಪ್ಪ. ಭೂಮಿಕಾ ಅವ್ರ ಮಾತನ್ನ ನಾನು ಒಪ್ತೀನಿ. ಅವ್ಳು ಬಹಳ ನಂಬಿಕಸ್ತೆ, ಸ್ವಾಭಿಮಾನಿ. ನಾವೇ ಅವಳ ಕೈಗೆ ಏನು ಕೊಟ್ಟರು ಇದು ಬೇಡ ನನ್ಗೆ ಅಗತ್ಯ ಅಲ್ಲ ಅಂತ ಹೇಳೋಳು ಈ ವಜ್ರದ ಹಾರನ ಕಳ್ತನ ಮಾಡ್ತಾಳ. ಸರಿಯಾಗಿ ಹೇಳಿದೆ ಕಣ ನನ್ನ ಮೊಮ್ಮಗನೆ. ಒಬ್ರ ಗುಣನ ನಡತೆಯಲ್ಲೇ ತಿಳ್ಕೊಂಡ್ಬಿಡ್ಬೋದು. ನೋಡು ಪಾಪ ಅವಳು ಕಳ್ಳಿ ತರ ಕಾಣಿಸ್ತಾಳ. ನಿಜ ಅಜ್ಜಿ, ಕಳ್ತನ ಮಾಡಿ ವಾಪಸ್ ತಂದು ಕೊಡೋರ್ ಬಿಹೇವಿಯರ್ಗೂ ಕಳ್ತನ ಮಾಡ್ದೇನೆ ವಾಪಸ್ ತಂದು ಕೊಡೋರ್ ಬಿಹೇವಿಯರ್ಗೂ ಬಹಳ ವ್ಯತ್ಯಾಸ ಇರುತ್ತೆ. ನಾವು ಎಷ್ಟೇ ನಾಟಕ ಮಾಡ್ಬೋದು, ಆದರೆ ಸತ್ಯ ನಮ್ಮ ಮುಖದಲ್ಲಿ ಕಣ್ಣಲ್ಲಿ ಕಾಣಿಸ್ತಾ ಇರುತ್ತೆ. ಇವಳು ಕಳ್ತನ ಮಾಡಿರೋಳ ಥರ ಕಾಣಿಸ್ತಾ ಇದ್ದಾಳ. ನನಗಂತೂ ಅನ್ಸಲ್ಲ. ಈಗ ಮುಖ್ಯವಾಗಿ ಈ ಹಾರ ಈ ಮನೆಯಿಂದ ಅವಳ ಮನೆ ಹೇಗೋಯ್ತು ಅನ್ನೋದು ಗೊತ್ತಾಗ್ತದೆ. ಯಾಕೋ ಇದು ನಮ್ಮ ಪಾಲಿಗೆ ಸ್ವಲ್ಪ ಗೋಲ್ ಆಗೋ ಥರ ಇದೆ ನೋಡಿ, ಒಂದ್ ವೇಳೆ ಇವಳು ಸುಳ್ಳು ಹೇಳ್ತಾ ಇದ್ರೆ ಇವಳಿಗೆ ಶಿಕ್ಷೆ ಆಗುತ್ತೆ. ಇಲ್ಲ ಅಂದ್ರೆ ಈ ಹಾರನ್ ತಗೊಂಡೋಗಿ ಇವಳ ಮನೆಗೆ ಯಾರು ಇಟ್ರಲ್ಲ ಅವ್ರಿಗೆ ಶಿಕ್ಷೆ ಆಗುತ್ತೆ. ಸಿಸ್ಟರ್ ಪ್ಲೇಟ್ ಚೇಂಜ್ ಮಾಡು. ನೀನು ಹೇಳಿದ್ ಕರೆಕ್ಟ್ ಗೌತಮ್. ಯಾರು ಈ ಕೆಲಸ ಮಾಡಿದಾರೋ ಅವ್ರಿಗೆ ಶಿಕ್ಷೆ ಆಗಲೇಬೇಕು. ಅಲ್ಲ, ನೀವಿಬ್ರು ಅವಳ ಮೇಲೆ ಇಷ್ಟೊಂದು ನಂಬಿಕೆ ಇಟ್ಟಿದ್ದೀರಾ ಅಂದಮೇಲೆ ಈ ವಿಷಯ ಯಾಕೆ ಹೇಳೋದು? ಇಲ್ಲೇ ಬಿಟ್ಬಿಡೋಣ. ಅದ್ಯಾಕೆ ಬಿಡಕ್ಕಾಗತ್ತೆ? ಪ್ರಶ್ನೆ ಹುಟ್ಕೊಂಡಿದೆ ಅಂದಾಗ ಅದಕ್ಕೆ ಸರಿಯಾದ ಉತ್ತರ ಸಿಗೋದು ಬೇಡವಾ? ನೋಡಪ್ಪ, ಇದನ್ನ ಯಾರು ತಗೊಂಡಾಗಲ್ಲಿಟ್ರು ಪತ್ತೆ ಹಚ್ಚಬೇಕು, ಬಿಡಬಾರ್ದು. ನಾನು ಅದನ್ನೇ ಹೇಳ್ತಾ ಇರೋದತ್ತೆ. ತಪ್ಪು ಮಾಡಿರೋರಿಗೆ ಶಿಕ್ಷೆ ಆಗಲೇಬೇಕು. ಆದರೆ ಗೌತಮ್ ಯಾಕೆ ಈ ತಲೆನೋವು? ಅವ್ನಿಗಿರೋ ಕೆಲಸನೇ ಮಾಡೋಕ್ಕೆ ಟೈಮ್ ಇಲ್ಲ, ಇನ್ನಿದು ಬೇರೆನಾ? ಜೈ, ಈ ಕೆಲಸ ನೀನು ನೋಡ್ಕೊ. ನೀವೆಲ್ಲ ಹೋಗಿ ನಿಮ್ಮ ಕೆಲಸ ನೋಡ್ಕೊಳ್ಳಿ. ಗೌತಮ್ ಕೊಡು. ಸಾರಿ ಸುಧಾ, ದುಡುಕ್ಬಿಟ್ಟೆ ಅಂತ ಅನ್ನಿಸ್ತಾ ಇದೆ. ನಾನು ಈ ರೀತಿ ಆರೋಪ ಮಾಡಬಾರ್ದಾಗಿತ್ತು. ಇರಲಿ ಬಿಡಿ ಮೇಡಮ್, ನಾನೇನು ಅಂದ್ಕೊಳ್ಳಲ್ಲ. ಮನೆಗೆ ಹೋಗಿ ಕೆಲಸ ಮಾಡೋಳಲ್ವಾ, ನನಗಿದೆಲ್ಲ ಅಭ್ಯಾಸ ಇದೆ. ಥ್ಯಾಂಕ್ ಗಾಡ್, ಒಂದು ಟೆನ್ಷನ್ ಕಳೀತು. ಒಂದೇ ಸೀನಲ್ಲಿ ಎಲ್ಲ ಮುಗ್ದೋಯ್ತು. ಆದ್ರೆ ಈ ಸೀನಲ್ಲಿ ಅಕ್ಕ ಭಾವಂದು ಸ್ವಲ್ಪ ಓವರ್ ಆಕ್ಟಿಂಗ್ ಅಂತ ಅನ್ಸ್ಲಿಲ್ವಾ? ಓವರ್ ಆಕ್ಟಿಂಗ್? ಎಲ್ರಿ ಓವರ್ ಆಕ್ಟಿಂಗ್ ಅಂತ ಅನ್ಸ್ತು ನಿಮ್ಗೆ? ನೀವು ನೋಡ್ಲಿಲ್ವಾ ಆ ಔಟ್ಸೈಡರ್ ಸುಧಾನ ಎಷ್ಟು ಸಪೋರ್ಟ್ ಮಾಡಿದ್ರು ಅಂತ? ಆಸ್ ಇಫ್ ಅವಳಿ ಮನೆಯವಳೆ ಅನ್ನೋ ಥರ. ಹಂಗದ್ ಸ್ವಲ್ಪ ಓವರ್ ಅಂತ ಅನ್ಸ್ತು. ಅಲ್ಲ, ಅವಳನ್ನ ಅಷ್ಟೊಂದು ತಲೆ ಮೇಲೆ ಹೊತ್ಕೊಂಡು ಮೆರೆಸೋ ಅವಶ್ಯಕತೆ ಏನಿದೆ? ಯಾಕ್ರಿ ಈಗೆಲ್ಲ ಮಾತಾಡ್ತೀರಾ? ನೋಡಿ, ನಮ್ಮ ಎಲ್ರೂ ಬ್ಲಡ್ ಕಲರ್ ಇದೆಯಲ್ಲ ಅದು ಒಂದೇ, ಇಟ್ಸ್ ರೆಡ್. ಅಂದಮೇಲೆ ನಮ್ಮ ಮಧ್ಯೆ ಯಾಕೆ ಡಿಫ್ರೆನ್ಸ್ ಇರಬೇಕು? ಪಾರ್ಥ, ಬ್ಲಡ್ ಕಲರ್ ಒಂದೇ ಇರ್ಬೋದು, ಆದ್ರೆ ಬುದ್ಧಿ ಒಂದೇ ತರ ಇರ್ಬೇಕಲ್ಲ? ರೀ ಅಪೇಕ್ಷಾ, ಬುದ್ಧಿ ಇಟ್ಕೊಂಡು ಏನ್ರಿ ಮಾಡ್ತೀರಾ? ನೋಡಿ, ಒಳ್ಳೆ ಬ್ರೈನ್ ಇರೋದಕ್ಕಿಂತ ಒಳ್ಳೆ ಹಾರ್ಟ್ ಇರೋದು ತುಂಬಾನೇ ಇಂಪಾರ್ಟೆಂಟ್. ಒಳ್ಳೆ ಬ್ರೈನ್ ಇರೋರು ತುಂಬ ಜನ ಸಿಗ್ತಾರೆ, ಆದರೆ ಒಳ್ಳೆ ಹಾರ್ಟ್ ಇರೋರು ಸಿಗೋದು ತುಂಬಾನೇ ಕಷ್ಟ. ಅದು ತುಂಬಾನೇ ರೇರ್. ಸುಧಾ ಅವ್ರಿಗೆ ಒಳ್ಳೆ ಹಾರ್ಟ್ ಇದೆ, ಅದಕ್ಕೆ ಬಿಗ್ ಬ್ರೋ ಮತ್ತು ಅದಕ್ಕೆ ಅವ್ರನ್ನ ಅಷ್ಟು ಚೆನ್ನಾಗಿ ನೋಡ್ತಾರೆ. ನಮ್ಮ ಮನೇಲಿ ಒಬ್ಬರು ಅನ್ನೋ ಥರ ಟ್ರೀಟ್ ಮಾಡ್ತಾರೆ, ಅದಕ್ಕೆ ಅವ್ರು ಸಪೋರ್ಟ್ ಕೂಡ ಮಾಡಿದ್ದು. ಮೋರ್ ಓವರ್ ಜಸ್ಟಿಫೈ ಆಯ್ತಲ್ಲ, ಸುಧಾ ಅವ್ರು ಕಳ್ತನ ಮಾಡಿಲ್ಲ ಅನ್ನೋದು ಪ್ರೂವ್ ಆಯ್ತಲ್ಲ ಅಪೇಕ್ಷಾ. ಅಂದಮೇಲೆ ಓವರ್ ಆಕ್ಟಿಂಗ್ ಎಲ್ಲಿಂದ ಬಂತು? ಓವರ್ ಆಕ್ಟಿಂಗೇ ಇದು. ಅದ್ರಲ್ಲೂ ನಮ್ಮ ಅಕ್ಕನಂತೂ ಸ್ವಲ್ಪ ಜಾಸ್ತಿನೇ ಓವರ್ ಆಕ್ಟಿಂಗ್ ಆಯ್ತು. ತನಗೆ ಯಾರಾದ್ರೂ ಇಷ್ಟ ಆದ್ರೆ ಮುಗೀತು, ಅವ್ರನ್ನ ಹಾಗೆ ತಲೆ ಮೇಲೆ ಹೊತ್ಕೊಂಡು ಊರೆಲ್ಲ ಮೆರೆಸ್ಬಿಡ್ತಾಳೆ. ಬಟ್ ಯಾರಾದ್ರೂ ಅವಳಿಗೆ ಇಷ್ಟ ಆಗ್ಲಿಲ್ಲ ಅಂತ ಅಂದ್ಕೊಳ್ಳಿ, ಅವಳನ್ನ ಹಾಗೆ ಸೈಲೆಂಟಾಗಿ ಕಾಲ್ ಕಸ ಮಾಡ್ಬಿಡ್ತಾಳೆ. ಇವಾಗ ನನ್ನನ್ನು ಮಾಡಿದಾಳಲ್ಲ ಹಾಗೆ. ನೋಡಿ, ಒಳ್ಳೆತನ ಅಂತ ಹೇಳಿದ್ರೆ ಎಲ್ಲರೂ ಈಕ್ವಲ್ ಆಗಿ ನೋಡ್ಕೋಬೇಕು, ಆಗ ಅದು ಒಳ್ಳೆತನ ಅಂತ ಅನ್ಸ್ಕೊಳ್ಳೋದು. ಒಬ್ರಿಗೊಂಥರ ಇನ್ನೊಬ್ರಿಗೊಂಥರ ಮಾಡೋದಲ್ಲ, ಅದು ಆಕ್ಟಿಂಗ್ ಅಂತ ಅನ್ಸ್ಕೊಳತ್ತೆ. ಆ್ಯಂಡ್ ನಿಮ್ಮ ಅತ್ತಿಗೆ ನೀವು ಅಂದ್ಕೊಂಡಷ್ಟು ಒಳ್ಳೆಯವಳಲ್ಲ. ಓಕೆ ರೀ ಅಪೇಕ್ಷಾ,
ಯಾಕ್ರಿ ಅದಕ್ಕೆ ಬಗ್ಗೆ ಇಷ್ಟೊಂದು ನೆಗೆಟಿವಿಟಿ ಬೆಳೆಸ್ಕೊಂಡಿದ್ದೀರಾ ನೀವು ಅಂತ ಎಕ್ಸಾಕ್ಟಾಗಿ ಹೇಳೋಕ್ಕಾಗಲ್ಲ, ಬಟ್ ಕೇಳೋಕ್ಕೆ ಸ್ವಲ್ಪ ಆ ಥರನೇ ಇತ್ತಲ್ಲ, ಅದಕ್ಕೆ ಹೇಳಿದೆ. ಬಟ್ ಇದನ್ನೊಂದು ನೀವು ಕರೆಕ್ಟ್ ಮಾಡ್ಕೊಂಡ್ರೆ ಇನ್ನೆಲ್ಲ ಕರೆಕ್ಟಾಗಿದೆ. ಇವ್ರ ಪರ್ಫೆಕ್ಟ್ ವೈಫ್ ಇನ್ನು ತೇಪೆ ಹಚ್ತಾ ಇದೀರಲ್ವಾ? ಇಲ್ಲ ಕಣ್ರಿ, ನಂಗೆಲ್ಲ ಅರ್ಥ ಆಗತ್ತೆ ಪಾರ್ಥ. ನೀವು ನಿಮ್ಮ ಅತ್ತಿಗೆ ಪಾರ್ಟಿ ಅಂತ ನನ್ಗೆ ಚೆನ್ನಾಗಿ ಗೊತ್ತು. ಅವಳ ಬಗ್ಗೆ ನಿಮಗೆ ಸಾಫ್ಟ್ ಕಾರ್ನರ್ ಇದೆ ಅಲ್ವಾ? ಅಫ್ಕೋರ್ಸ್, ಎಷ್ಟೇ ಆದರೂ ಅದಕ್ಕೆ ಅಲ್ವಾ, ಅವ್ರ ಬಗ್ಗೆ ಸಾಫ್ಟ್ ಕಾರ್ನರ್ ಇದ್ದೇ ಇರುತ್ತೆ. ಬಟ್ ಏನು ಗೊತ್ತಾ ಅಪೇಕ್ಷಾ, ನನ್ನ ಹಾರ್ಟ್ನ ಎಲ್ಲ ಕಾರ್ನರಲ್ಲೂ ನೀವೇ ಇದ್ದೀರಾ. ಸಾಕು, ಇದು ಸ್ವಲ್ಪ ಓವರ್ ತೇಪೆ ಆಯ್ತು. ರೀ ಅಪೇಕ್ಷಾ, ಏನ್ರಿ ಹೀಗಿದ್ರು ನಾಟ್ ಓಕೆ, ಹಾಗಿದ್ರು ನಾಟ್ ಓಕೆ, ನಾನು ಹಿಂಗಿರ್ಲಿ ಮತ್ತೆ? ಐ ಆಮ್ ರಿಯಲಿ ಕನ್ಫ್ಯೂಸ್ಡ್. ನೀವು ಹೆಂಗೂ ಇರಬೇಡಿ. ಹಂಗಂದ್ರೆ ನಿಮ್ಗೆ ಆಫೀಸಿಗೆ ಲೇಟ್ ಆಯ್ತು, ಆಫೀಸ್ಗೆ ಹೋಗಿ ಅಂದೆ. ಹೋಗಿ. ಸರಿ, ಆಫೀಸ್ಗೆ ಹೋಗೋಕ್ಕೂ ಮುಂಚೆ ಏನೂ ಇಲ್ವಾ? ಏನೂ ಇಲ್ಲ, ಸುಮ್ಮನೆ ಆಫೀಸ್ಗೆ ಹೋಗಿ. ಓಕೆ, ನಾನೇ ಕೊಟ್ಬಿಡ್ತೀನಿ. ಬಾಯ್. ಪಾರ್ಥ, ಬೇಜಾರು ಮಾಡ್ಕೋಬೇಡ ಸುಧಾ. ಮನೆ ಅಂದಮೇಲೆ ಒಂದು ಮಾತು ಬರುತ್ತೆ ಹೋಗುತ್ತೆ, ನೀನು ಅದನ್ನು ಮನ್ಸಿಗೆ ಹಚ್ಕೋಬೇಡ. ಇನ್ಫ್ಯಾಕ್ಟ್ ಪರ್ಸ್ನಲಿ ನನಗೂ ಸ್ವಲ್ಪ ನೋವಾಯಿತು, ನಿನ್ನ ಮೇಲೆ ಈ ಥರದ್ದೊಂದು ಆರೋಪ ಬಂತಲ್ಲ, ಅನುಮಾನ ಹುಟ್ಕೋತಲ್ಲ ಅಂತ. ನೋಡಮ್ಮ, ನಮಗೆ ನಿನ್ನ ಮೇಲೆ ನಂಬಿಕೆ ಇದೆ. ಅಮ್ಮ ಹಾರ ಕಳೆದೋಗಿದೆ, ಎಲ್ಲರನ್ನೂ ವಿಚಾರಿಸ್ಬೇಕು ಅಂದಾಗ ನಿನ್ನ ಮೇಲೂ ಅನುಮಾನ ಪಡ್ತಾರೆ ಅಂತ ನಾವು ಸ್ವಲ್ಪ ಯೋಚನೆ ಮಾಡಿರಲಿಲ್ಲ. ನೋಡು, ನಾವು ಯಾವತ್ತೂ ನಿನ್ನನ್ನು ಬೇರೆಯವಳು, ಮನೆ ಕೆಲಸದವಳು ಅಂತ ನೋಡಲ್ಲ. ನಮ್ಮನೆಯವಳು, ನಮ್ಮವಳು ಅಂತ ನಂಬಿದ್ದೀವಿ. ಆ ನಂಬಿಕೆ ನೀನು ಉಳಿಸ್ಕೊಂಡಿದ್ಯಾ, ನೀನೇನು ಅಂತ ತೋರಿಸ್ಕೊಂಡಿದ್ಯಾ. ನಿನ್ನ ನಂಬಿ ಹಾರ ಅಷ್ಟೇ ಅಲ್ಲಮ್ಮ, ಏನು ಬೇಕಾದರೂ ನಿನ್ನ ಕೈಗಿಟ್ಟು ನಾವು ನೆಮ್ಮದಿಯಾಗಿರ್ಬೋದು. ನೋಡು, ಯಾರು ಏನೇ ಹೇಳಲಿ, ಏನೇ ಆಗಲಿ, ನಾನಂತೂ ನಿನ್ನ ನಂಬ್ತೀನಿ. ಅದು ನಿನಗೆ ಗೊತ್ತಿರಲಿ, ಅರ್ಥ ಆಯ್ತಾ? ನೋಡಮ್ಮ ಸುಧಾ, ಇಷ್ಟು ದೊಡ್ಡ ಪ್ರಪಂಚದಲ್ಲಿ ಚಿಕ್ಕ ಪುಟ್ಟದಾಗ್ತಿರುತ್ತೆ. ಏನೋ ಆಯಿತು ಅಂದ್ಕೊಂಡು ಸುಮ್ಮನಾಗ್ಬಿಡ್ಬೇಕು, ಅದನ್ನೆಲ್ಲ ತಲೆಗೆ ಹಚ್ಕೊಳಕ್ಕೆ ಹೋಗ್ಬಾರ್ದು. ನೀನು ನಮ್ಮನ್ನು ನಂಬ್ತೀಯ ಅಲ್ವಾ, ನಾವು ನಿನ್ನ ನಂಬ್ತೀವಿ. ನಮಗಷ್ಟೇ ಬೇಕಾಗಿರೋದು, ಯೋಚನೆ ಮಾಡಬೇಡ. ಓಕೆ, ಸರಿ, ನಾನು ಆಫೀಸ್ಗೆ ಹೋಗಿ ಬರ್ತೀನಿ. ಸುಧಾ ಅವರೇ, ಗೌತಮ್ ಅವ್ರು ಹೇಳಿದ ಹಾಗೆ ಯಾವುದನ್ನು ತಲೆಗೆ ಹಚ್ಕೋಬೇಡಿ. ನಾವು ನಿಮ್ಮನ್ನು ನಂಬ್ತೀವಿ. ಚಿನ್ನದಂಥ ವ್ಯಕ್ತಿತ್ವ ನಿಮ್ಮದು. ಇಂಥ ಸಮಯದಲ್ಲೂ ನೀವು ನಿಮ್ಮ ಒಳ್ಳೆತನನ ಬಿಟ್ಕೊಟ್ಟಿಲ್ಲ. ಕಷ್ಟ ಅನ್ನೋದು ಎಷ್ಟೋ ಜನರಿಗೆ ಕೆಟ್ಟವರಾಗೋದಕ್ಕೆ ನೆಪ ಆಗ್ಬಿಡುತ್ತೆ. ಅನಿವಾರ್ಯಕ್ಕೆ ಕಟ್ಟು ಬಿದ್ದು ತಪ್ಪು ಮಾಡ್ಬಿಡ್ತಾರೆ. ಕಷ್ಟದ ಸಮಯದಲ್ಲಿ ಮನುಷ್ಯ ಹೇಗಿರ್ತಾನೆ ಅನ್ನೋದ್ರ ಮೇಲೇನೆ ಅವ್ನು ಏನು ಅಂತ ಗೊತ್ತಾಗೋದು, ಅವ್ನ ನಿಜವಾದ ವ್ಯಕ್ತಿತ್ವ ಏನು ಅಂತ ಗೊತ್ತಾಗೋದು. ಆ್ಯಂಡ್ ನೀವು ಅದನ್ನ ಇವತ್ತು ಪ್ರೂವ್ ಮಾಡಿದ್ದೀರಾ. ಅದಕ್ಕೊಂದು ಒಳ್ಳೆ ಎಕ್ಸಾಂಪಲ್. ನೀವು ತುಂಬಾ ಗ್ರೇಟ್. ನೀವು ಅಯ್ಯೋ ಅದ್ಗೆ ಯಾಕದ್ಗೆ ಇಂಥ ದೊಡ್ಡ ದೊಡ್ಡ ಮಾತಾಡಿ ನನ್ನನ್ನು ದೊಡ್ಡವಳನ್ನಾಗಿ ಮಾಡ್ತಿದ್ದೀರಾ? ನಾನು ಮನುಷ್ಯಳೆ, ನಾನು ತಪ್ಪು ಮಾಡಿದ್ದೀನಿ. ನೋಡಿ, ಹೀಗೆ ಹೇಳೋದೇ ನಿಮ್ಮ ದೊಡ್ಡತನ. ಬಟ್ ಏನು ಗೊತ್ತಾ, ನೀವು ಹೀಗಿರೋದಕ್ಕೆ ಕಾರಣ ನಿಮ್ಮ ತಂದೆ ತಾಯಿ. ಅವ್ರು ನಿಮಗೆ ಒಳ್ಳೆ ಸಂಸ್ಕಾರ ಕೊಟ್ಟು ಬೆಳೆಸಿದ್ದಾರೆ. ತಂದೆ ತಾಯಿ ಹೇಳ್ಕೊಟ್ರೇನೆ ಅಲ್ವಾ ಮಕ್ಕಳು ಕಲಿಯೋದು. ಬಡತನದಲ್ಲೂ ನಿಮ್ಮಮ್ಮ ನಿಮಗೆ ಒಳ್ಳೆ ಸಂಸ್ಕಾರ ಕೊಟ್ಟು ಬೆಳೆಸಿದ್ದಾರೆ. ಆ ಮಹಾತಾಯಿಗಂತೂ ನಾನು ಮೀಟ್ ಮಾಡಿ ಥ್ಯಾಂಕ್ಸ್ ಹೇಳಲೇಬೇಕು. ಬಟ್ ಅದಕ್ಕೆ ಇವಾಗ ತಾನೇ ಅಮ್ಮನಿಗೆ ಮಾತ್ರೆ ಕೊಟ್ಟು ಮಲಗಿಸ್ ಬಂದಿದ್ದೀನಿ. ಅಮ್ಮನ ಭೇಟಿ ಆಗೋದಕ್ಕೆ ಸಂದರ್ಭನೇ ಕೂಡ ಬರ್ತಿಲ್ಲ. ನೋಡೋಣ ಅದು ಯಾವಾಗ ಕಾಲ ಕೂಡ ಬರುತ್ತೆ ಅಂತ. ಏ ಪುಟ್ಟಿ, ಇದೇನು ಪುಟ್ಟ, ಸ್ಕೂಲ್ ಹೋಗೋ ಟೈಮಲ್ಲಿ ವಾಪಸ್ ಬರ್ತಾ ಇದೆಯಲ್ಲ, ಏನಾದರೂ ಮರ್ತ್ಬಿಟ್ಯಾ? ಇಲ್ಲ, ಮಾಜಿ ಮಂತ್ರಿ ಅವರು ಸತ್ತೋದ್ರಂತೆ, ಅದಕ್ಕೆ ರಜೆ ಕೊಟ್ಟಿದ್ದಾರೆ. ಓ ಹೌದಲ್ವಾ, ಮಜಾ. ಹಾಗಾದ್ರೆ ಏನ್ ಮಾಡ್ತೀಯಾ, ಇಡೀ ದಿವಸ ಆಟ ಆಡ್ತಿರ್ತೀಯಾ? ಯಾರ ಜೊತೆ ಆಟ ಆಡ್ಲಿ? ಅಮ್ಮ ಕೆಲಸ ಮಾಡ್ತಿರ್ತಾರೆ, ಅಜ್ಜಿಗೆ ಹುಷಾರಿಲ್ಲ. ನೀವು ಬರ್ತೀರಾ ಆಟ ಆಡೋಣ? ನಾನು ಬರ್ತೀನಿ, 3 ಜನ ಆಟ ಆಡೋಣ. ಹ್ಞೂ ಪುಟ್ಟ, ನನಗೂ ಆಟ ಆಡಬೇಕು ಅಂತ ತುಂಬಾನೇ ಆಸೆ. ಏನು ಮಾಡಲಿ, ತುಂಬ ಬ್ಯುಸಿ, ಕೆಲಸ ಇದೆ ನನಗೆ. ನೀನು ಒಂದು ಕೆಲಸ ಮಾಡು. ನೋಡಿ, ಇವ್ರು ಇದಾರಲ್ಲ, ಇವರು ಟೀಚರು. ಇವರಿಗೆ ಮಕ್ಕಳನ್ನ ಆಡಿಸಿ ತುಂಬ ಅಭ್ಯಾಸ ಇದೆ. ನೀನು ಇವ್ರ ಜೊತೆ ಆಡು, ಓಕೆ? ಹೋಗು. ಹೌದಾ ಆಂಟಿ? ಆಂಟಿ? ಹೌದು ಪುಟ್ಟ, ಆಂಟಿ. ಕರ್ಕೊಂಡೋಗಿ ಆಂಟಿ. ಪುಟ್ಟ,
ತಾತ ಆಫೀಸ್ಗೆ ಹೋಗ್ಬೇಕು. ತಾತಾಗೆ ಟಾಟಾ ಮಾಡು. ಟಾಟ ಟಾಟ. ನಾನು ತಾತ ಆದ್ರೆ ಇವ್ರೇನಾಗ್ಬೇಕು? ಅಜ್ಜಿ ಆಗ. ಅವ್ರ ಆಂಟಿ ಆದ್ರೆ ನಾನು ಅಂಕಲ್ ಆಗ್ಬೇಕು. ಬಟ್ ನಾನು ಅಂಕಲ್ ಅಲ್ಲ, ನಾನು ಯಾರು? ಮಾವ. ಹಂಗಾರ ಅವರು ಅತ್ತೆ. ಕತ್ತೇನಾ? ಗೌತಮ್ ಅವರ ಮಕ್ಕಳಿಗೆ ಏನೇನೋ ಹೇಳ್ಕೊಡ್ಬೇಡಿ, ನೀವು ಆಫೀಸ್ ಹೋಗಿ. ಓಕೆ ಆಂಟಿ, ಬಾಯ್. ಪುಟ್ಟ ಅತ್ತೆ ಅನ್ನು. ಅತ್ತೆ. ಅತ್ತೆ. ಗುಡ್. ಏನ್ ಸಿಸ್ಟರ್ ಇದು? ನಾವು ಬಿಟ್ಟು ಬಣ್ಣ ನಮಗೆ ವಾಪಸ್ ಬರ್ತಾ ಇದೆಯಲ್ಲ. ಜಸ್ಟ್ ಮಿಸ್. ನೀನ್ ಏನು ಹೇಳಿ ಬ್ಯಾಲೆನ್ಸ್ ಮಾಡಿದೆ ಅಷ್ಟೇ. ಇಲ್ಲಾಂದ್ರೆ ನಮ್ಮ ಕತೆ ಏನಾಯ್ತು? ಅದೋ ಗತಿ. ನಾವು ಗಟ್ಟಿ ಮುಟ್ಟೆ ಕಟ್ಕೊಂಡು ಊರು ಬಿಡ್ಬೇಕಾಗಿತ್ತು. ಸೂಪರ್ ಹಿಟ್ ಆಗುತ್ತೆ ಅಂದ್ರೆ ಅಟ್ರ ಫ್ಲಾಪ್ ಆಗೋಯ್ತಲ್ಲ. ಸಿಸ್ಟರ್ ಇದಕ್ಕೆ ಹೇಳೋದು, ಹಣೆ ಬರಕ್ಕೆ ಹೊಣೆ ಯಾರು? ಮುಟ್ಟಿದ್ದೆಲ್ಲ ಬಂಗಾರ ಅಂತ ಅನ್ನೋ ಕಾಲ ಒಂದಿತ್ತು. ಅದ್ರಾಗೆ ಎಲ್ಲ ಉಲ್ಟ, ಮುಟ್ಟಿದ್ದೆಲ್ಲ ಮಣ್ಣು ಹೆಂಟೆ ಆಗ್ತಿದೆಯಲ್ಲ ಸಿಸ್ಟರ್. ಯಾಕೋ ನಮ್ ಬ್ಯಾಡ್ ಟೈಮ್ ಶುರುವಾಯ್ತು ಅಂತ ಅನಿಸ್ತಾ ಇದೆ. ನಿಂಗೆ ಅನಿಸ್ತಾ ಇಲ್ಲ ಸಿಸ್ಟರ್? ಸ್ವಲ್ಪ ಸುಮ್ಮನೆ ಇರ್ತೀಯಾ? ಯಾಕಣ್ಣ ನೀನು ಯಾವಾಗಲೂ ಹೀಗೆ ನನಗೆ ಸಮಾಧಾನ ಮಾಡೋದ್ಬಿಟ್ಟು ಇನ್ನೂ ಭಯಪಡಿಸ್ತೀಯಲ್ಲ? ನಾನೇನು ಮಾಡಲಿ ಸಿಸ್ಟರ್? ಇರೋ ವಿಷಯ ತಾನೇ. ನೀನು ಭಯ ಪಡೋಂಗಿದ್ರೆ ನಾನೇನು ಮಾಡೋಕ್ಕಾಗತ್ತೆ? ಅದು ಹಂಗಿರ್ಲಿ, ಇನ್ನೊಂದು ಆ್ಯಂಗಲಲ್ಲಿ ಯೋಚನೆ ಮಾಡು. ಏನು? ಅಲ್ಲ ಸಿಸ್ಟರ್, ಅವಳು ಸ್ವಂತ ತಂಗಿ ಅಂತ ಇನ್ನು ಗೌತಮಿಗೆ ಗೊತ್ತಿಲ್ಲ. ಗೊತ್ತಿಲ್ದೇನೆ ಪ್ರೀತಿ, ಅಭಿಮಾನ, ಅಕ್ಕರೆ ತುಂಬಿ ಹರಿತಾ ಇದೆ. ಇನ್ನು ಸ್ವಂತ ತಂಗಿ ಅಂತ ಗೊತ್ತಾಗ್ಬಿಟ್ರೆ ಚಿನ್ನದ ಪಲ್ಲಕ್ಕಿಲಿ ಕೂರ್ಸಿ ಊರು ತುಂಬ ಮೆರವಣಿಗೆ ಮಾಡ್ತಾನೆ. ಅದು ನನಗೆ ಆತಂಕಕ್ಕೆ ದುಡಿದು. ನೀನು ಏನೇ ಹೇಳು ಸಿಸ್ಟರ್, ಆ ಭಾಗ್ಯನ ಮೆಚ್ಚಲೇಬೇಕು. ತಿನ್ನೋದಕ್ಕೆ ತುತ್ತು ಅನ್ನದ ಗತಿ ಇಲ್ದಿದ್ರು ಮಗಳಿಗೆ ಯಾವುದೇ ಸಂಸ್ಕಾರದ ಕೊರತೆ ಇಲ್ಲ ಅನ್ನೋ ಥರ ಬೆಳೆಸಿದಾಳೆ. ಅವಳ ನಮ್ಮ ವಿರೋಧಿನ ಆದರೂ ತೆಗೆದಾಕೋ ಕ್ಯಾರೆಕ್ಟರ್ ಅಲ್ಲ ಸಿಸ್ಟರ್. ಗಟ್ಟಿ ಕಾಳು. ಮಕ್ಕಳನ್ನ ಬೆಳೆಸಿದ್ರೆ ಹಂಗೆ ಬೆಳೆಸ್ಬೇಕು. ಅಣ್ಣ, ಏನು ಸಿಸ್ಟರ್? ಏನು ನಿನ್ನ ಮಾತಿನ ಅರ್ಥ? ನನ್ನ ಮಕ್ಕಳನ್ನ ನಾನು ಸರಿಯಾಗಿ ಬೆಳೆಸಿಲ್ಲ, ಅವಳನ್ನ ನೋಡಿ ನಾನು ಕಲಿಬೇಕು ಅಂತನಾ? ನನ್ನ ಮುಂದೆನ ಅವಳನ್ನ ಹೊಗಳ್ತಾ ಇದೆಯಾ? ಅಯ್ಯೋ, ಹಂಗಲ್ಲ ಸಿಸ್ಟರ್. ಈ ಲೋಕಾಭಿರಾಮವಾಗಿ ನನ್ನ ಅಭಿಪ್ರಾಯ ಹೇಳಿದೆ ಅಷ್ಟೇ. ಈ ವಿರೋಧಿಗಳಾದ್ರೂ ಗುಣಕ್ಕೆ ಮತ್ಸರ ಇಲ್ಲ ಅಂತ ದಾಸರ ಹೇಳಿದಾರಲ್ಲ, ಆ ಥರ. ಅದನ್ನ ನೀನು ವೈಯಕ್ತಿಕವಾಗಿ ತಗೋಬಾರ್ದು ಸಿಸ್ಟರ್. ಅಂದಾಗೆ ಸಿಸ್ಟರ್, ಇವತ್ತು ಗೌತಮ್ ನಾವೆಲ್ಲರೂ ಅವಳ ಮನೆ ಹತ್ರ ಹೋಗೋಣ ಅಂದಾಗ ನನ್ನ ಜೀವ ಬಾಯಿಗೆ ಬಂದ್ಬಿಟ್ಟಿತ್ತು ಸಿಸ್ಟರ್. ನೀನು ಹೆಂಗೋ ಅದನ್ನ ಸೂಕ್ಷ್ಮವಾಗಿ ಬ್ಯಾಲೆನ್ಸ್ ಮಾಡಿದೆ. ನೀನು ಅದರಲ್ಲೆಲ್ಲ ಗ್ರ್ಯಾಂಡ್ ಮಾಸ್ಟರ್ ಅಲ್ವಾ? ಎಂಥವ್ರನ್ನ ಬೇಕಾದ್ರೆ ಚೆಕ್ಮೇಟ್ ಮಾಡ್ಬಿಡ್ತೀಯ. ಮಾಡಲೇಬೇಕಲ್ವಾಣ? ಇಲ್ದಿದ್ರೆ ನಮ್ಮನ್ನೇ ಚೆಕ್ಮೇಟ್ ಮಾಡಿಬಿಡ್ತಾರೆ. ಅದು ನಿಜ ಅನ್ನು. ಈ ರಾಜಕೀಯ ಚದುರಂಗದ ಆಟದಲ್ಲಿ ನಾವು ಬಲಿಯಾಗಬಾರ್ದು ಅಂದ್ರೆ ಇನ್ನೊಬ್ಬರನ್ನ ಬಲಿ ಹಾಕಲೇಬೇಕು. ಎಲ್ಲ ಸಾಮ್ರಾಜ್ಯಗಳು ತಲೆ ಎತ್ತಿ ನಿಂತಿರೋದು ಇನ್ನೊಬ್ಬರು ಸಮಾಧಿ ಮೇಲೇನೆ ಅಲ್ವ ಸಿಸ್ಟೆ? ತಿಂದು ಬದುಕೋದು ಎಷ್ಟು ಅನಿವಾರ್ಯನೋ, ಇಲ್ಲಿ ಕೊಂದು ಬದುಕೋದು ಅಷ್ಟೇ ಅನಿವಾರ್ಯ. ಒಂದ ಬೇಟೆ ಆಡಬೇಕು, ಇಲ್ಲಂದ್ರೆ ನಾವು ಮತ್ತೊಬ್ಬರಿಗೆ ಬೇಟೆ ಆಗಬೇಕು. ಇಲ್ಲಿರೋದು ಎರಡೇ ಆಪ್ಷನ್ ಅಲ್ವಾ ಸಿಸ್ಟೆ? ನಿಜ. ನಮ್ಮ ಸಾಮ್ರಾಜ್ಯ ಉಳಿಬೇಕು ಅಂತಂದ್ರೆ ಅವರನ್ನ ಸಮಾಧಿ ಮಾಡಲೇಬೇಕು. ಇವತ್ತು ನಮ್ಮ ಪ್ಲ್ಯಾನ್ ಫ್ಲಾಪ್ ಆಗಿರ್ಬೋದು, ಆದರೆ ಇದು ಇಲ್ಲಿಗೆ ಮುಗ್ದಿಲ್ಲ ಅಣ್ಣ. ಹೇಗಾದರೂ ಮಾಡಿ ಅವರಿಬ್ಬರನ್ನ ಆಚೆ ಹಾಕಿ ಹಾಕ್ತೀನಿ. ಇದು ಹೇಗೆ ಅಂದರೆ ನಾವು ಸೋತಿರ್ಬೋದು, ಆದರೆ ಸತ್ತಿಲ್ಲ ಅಂತ ಹೇಳ್ತಿದ್ಯಮ್ಮ. ಕರೆಕ್ಟಾಗಿ ಹೇಳ್ದೆ ಅಳಿಮಯ್ಯ, ಕರೆಕ್ಟಾಗಿ ಹೇಳಿದೆ. ಈ ಇನ್ನಿಂಗ್ಸಲ್ಲಿ ನಾವು ಸೋತಿರ್ಬೋದು, ಆದರೆ ನಿನ್ನ ಅಮ್ಮ ಹೆಂಗೆ ಬೌನ್ಸ್ ಬ್ಯಾಕ್ ಆಗ್ತಾಳೆ ನೋಡು. ಅವಳ ಕಮ್ ಬ್ಯಾಕ್ ಎಂಥ ಗ್ರ್ಯಾಂಡ್ ಆಗಿರುತ್ತೆ ಗೊತ್ತಾ? ಕೊಡೋದನ್ನ ವೆರಿ ಗುಡ್. ನಿನ್ನನ್ನು ಮನೆಗೆ ಕಳಿಸಿದ್ದಕ್ಕೂ ಸಾರ್ಥಕ ಆಯಿತು.
ನೋಡೋದಕ್ಕೆ ಹಸು ಥರ ಸೌಮ್ಯವಾಗಿದ್ರು ತುಂಬ ಚಾಲಕಾಗಿದ್ಯಾ. ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ಮಾತಾಡು, ಅದಕ್ಕೇನಂತೆ? ಅವ್ರು ತುಂಬ ಒಳ್ಳೆಯವರು. ಹೀಗೆಲ್ಲ ಮಾಡಿ ನಾನು ಅವ್ರಿಗೆ ಮೋಸ ಮಾಡ್ತಿದ್ದೀನಿ ಅಂತ ಅನಿಸ್ತಿದೆ. ಇದಕ್ಕೆ ನನ್ನ ಮನಸ್ಸು ಒಪ್ತಿಲ್ಲ. ಥರ ಎಲ್ಲ ಯಾರೂ ಮಾಡಬಾರ್ದಲ್ವಾ? ನನಗೆ ಉಪದೇಶ ಕೊಡ್ತಾ ಇದೀಯಾ? ಅಯ್ಯಯ್ಯೋ ಇಲ್ಲ, ನಾನು ಅಷ್ಟೊಂದು ದೊಡ್ಡವಳಲ್ಲ. ನನಗೆ ಅನಿಸಿದ್ದನ್ನು ನಾನು ಹೇಳಿದೆ. ನನಗೆ ಇದೆಲ್ಲ ಮನಸ್ಸಿಗೆ ತುಂಬ ನೋವು ಕೊಡ್ತಿದೆ. ಪಾಪ ಪ್ರಜ್ಞೆ ಕಾಡ್ತಿದೆ. ಪಾಪ ಪ್ರಜ್ಞೆ? ಒಂದು ಮಾತು ತಿಳ್ಕೊ, ಈ ಪ್ರಪಂಚದಲ್ಲಿ ನ್ಯಾಯ, ನೀತಿ, ಧರ್ಮ, ನಿಯತ್ತು ಇವ್ಯಾವಕ್ಕೂ ಬೆಲೆ ಇಲ್ಲ. ಸ್ವಾರ್ಥ ಮಾತ್ರನೇ ಇಲ್ಲಿ ಚಲಾವಣೆಯಲ್ಲಿರೋದು. ಈ ಸ್ವಾರ್ಥದ ಮೇಲೆನೆ ಎಲ್ಲ ನಿಂತಿರೋದು, ಎಲ್ಲ ನಡೀತಾ ಇರೋದು. ಇನ್ನೂ ಸರಳವಾಗಿ ಹೇಳಬೇಕು ಅಂದ್ರೆ ಇದು ದುಬಾರಿ ದುನಿಯಾ, ದುಡ್ಡಿನ ದುನಿಯಾ. ಇಲ್ಲಿ ದುಡ್ಡೇ ಬಾಸು, ದುಡ್ಡೇ ದೇವರು. ಏನಡ? ದುಡ್ಡೇ ದೇವರು. ಆದರೂ ಇದು ತಪ್ಪೇ ಅಲ್ವಾ? ತಪ್ಪು ಅಂದ್ಕೊಂಡ್ರೆ ತಪ್ಪು, ಸರಿ ಅಂದ್ಕೊಂಡ್ರೆ ಸರಿ. ಎಲ್ಲ ಇಲ್ಲಿದೆ. ಇಷ್ಟಕ್ಕೂ ನೀನು ಯಾಕೆ ಮೋಸ ಮಾಡ್ತಿದ್ದೀನಿ ಅಂತ ಅಂದ್ಕೊಂತೀಯ? ನಿಮ್ಮ ತಾಯಿಗೆ, ನಿನ್ನ ಮಗಳಿಗೆ ಉಪಕಾರ ಮಾಡ್ತಿದ್ದೀನಿ, ಒಳ್ಳೇದು ಮಾಡ್ತಿದ್ದೀನಿ ಅಂತ ಅಂದ್ಕೋಬೋದಲ್ಲ. ಆ ರೀತಿ ಅಂದ್ಕೊಂಡ್ರೆ ಎಲ್ಲ ಸರಿಯಾಗೇ ಇರುತ್ತೆ. ಈಗ ನಿಮ್ಮ ಹತ್ರ ದುಡ್ಡಿಲ್ಲ ಅಂದ್ರೆ ಯಾರಾದರೂ ನಿಮ್ಮನ್ನು ನೋಡ್ಕೊಳಕ್ ಬರ್ತಾರಾ? ಯಾರಾದರೂ ಬರ್ತಾರಾ? ಹೇಳು. ಇಲ್ಲ. ಇಲ್ಲ ಅಲ್ವಾ? ಅಂದಮೇಲೆ ನಿಂದೇನು ತಪ್ಪಿದೆ ಇದ್ರಲ್ಲಿ? ಮೊದಲು ನಮ್ಮ ಬುಡನ ನಾವು ಗಟ್ಟಿ ಮಾಡ್ಕೋಬೇಕು.